ಒಂದು ಸೋಯಾಬೀನ್ ತಳಿ ಅಂದರೆ JS 335 ಅನ್ನುವಂಥದ್ದು. ಇದು ಸಾಕಷ್ಟು ರೈತರು ಇದನ್ನು ಅಭಿರುಚಿಯಿಂದ ಬೆಳೆಸ್ತಾ ಇದ್ದಾರೆ. ಇದು 8 ರಿಂದ 10 ದಿನಗಳವರೆಗೆ ಕಾಯಿ ಸುಡಿಕೆ ಸಹಿಷ್ಣುತೆ ಹೊಂದಿದೆ. ಅಂದರೆ ಕಾಯಿ ಸಿಡಿತಿದೆಯಲ್ಲ, ಆ ಒಂದು ಸಹಿಷ್ಣುತೆ ಮಾಡುವಂಥ ಶಕ್ತಿ ಹೊಂದಿದೆ. ಸೊ ಈ ಬೀಜ ಒಂದು 120 ಕ್ವಿಂಟಾಲ್ ಬೀಜ ನಮ್ಮ ಬೀಜ ಘಟಕದಲ್ಲಿ ಲಭ್ಯತೆ ಇದೆ. ಇದರ ಬೆಲೆ ಕೂಡ 48 ರೂಪಾಯಿ 60 ಪೈಸಾ ಈ ಬೀಜದ ಬೆಲೆ. ಔಡಲ ಬೆಳೆ ಮಳೆ ಕಡಿಮೆ ಬೀಳುವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಇದರಲ್ಲಿ GC 3 ಎನ್ನುವ ತಳಿ ಲಭ್ಯವಿದೆ ಎನ್ನುತ್ತಾರೆ ತಜ್ಞರು. ಔಡ್ಲನ್ನು ಕೂಡ ಅಲ್ಲಲ್ಲೇ ಬೆಳೆಸಲಾಗ್ತದೆ. ಮಳೆ ಕಡಿಮೆ ಆಗುವಂಥದ್ದು ಕೂಡ ಔಡ್ಲದ ಬೆಳೆ ಮುಂಗಾರಿಗೆ ಒಂದು ಬೆಳೆ. ಸೊ ಅದರಲ್ಲಿನೂ ಕೂಡ ಒಂದು GC 3 ಅನ್ನುವಂಥದ್ದು ಕೂಡ ಒಂದು 20 ಕ್ವಿಂಟಾಲ್ ಬೀಜ ನಮ್ಮಲ್ಲಿ ಲಭ್ಯತೆ ಇದೆ. 95 ರೂಪಾಯಿ 1 kg ಬೀಜದ ಬೆಲೆ. ತೊಗರಿಯಲ್ಲಿ TS 3R ತಳಿ ಲಭ್ಯವಿದ್ದು, ಇದು ಸೊರಗು ಹಾಗೂ ಗೊಡ್ಡು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ. ತೊಗರಿ ಇತ್ತೀಚೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಭಾಗದಲ್ಲಿ ಬಹಳ ಬೆಳೀತಾರೆ. ಸೊ ಇದರಲ್ಲಿ ಕೂಡ ಮೊದಲು ಒಂದು ಗುಳ್ಯಾಳ್ ಲೋಕಲ್ ಅನ್ನುವಂಥ ತಳಿ ಬೆಳೀತಾ ಇದ್ರು. ಆದರೆ ಅದಕ್ಕೆ ಗೊಡ್ಡು ರೋಗ ತುಂಬ ಜಾಸ್ತಿ ಬರೋದರಿಂದ ಆ ಗೊಡ್ಡು ರೋಗಕ್ಕೆ ನಿರೋಧಕವಾದಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. TS 3R ಅನ್ನುವಂಥ ಒಂದು ತಳಿ. ಇದು ಸೊರಗು ಮತ್ತು ಗೊಡ್ಡು ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. 165 ದಿನಗಳಲ್ಲಿ ಕಟಾವಿಗೆ ಬರ್ತಾ ಇದೆ. ಈ ಒಂದು ಬೀಜದ 20 ಕ್ವಿಂಟಾಲ್ ಬೀಜ ನಮ್ಮ ಬೀಜ ಘಟಕದಲ್ಲಿ ಸದ್ಯ ಇದೆ. ಸೊ ಇದನ್ನು ಸಾಕಷ್ಟು ಒಂದು 106 ಕ್ವಿಂಟಲ್ ಮಾಡಲಿಕ್ಕೆ ಮುಂದಿನ ವರ್ಷ ಇದಕ್ಕೆ ಸಾಕಷ್ಟು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ನಾವು. ಇದರ ಒಂದು ಕೆಜಿಗೆ ಇದರ ಒಂದು ಬೆಲೆ ಅಂದರೆ 78 ರೂಪಾಯಿ 1 ಕೆಜಿಗೆ ಮಾರಾಟದ ಬೆಲೆ ಇದೆ. ಶೇಂಗಾ ಬೆಳೆಯಲ್ಲಿ GPBD 4 ತಳಿ ಲಭ್ಯವಿದ್ದು, ಇದು ಎಲೆ ಚುಕ್ಕೆ ರೋಗ ಹಾಗೂ ತುಕ್ಕು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಎನ್ನುತ್ತಾರೆ ತಜ್ಞರು. ಶೇಂಗಾ ಕೂಡ ಈ ಮುಂಗಾರಿ ಮಳೆ ಆದ ತಕ್ಷಣ ಅತ್ಯಂತ ಒಂದು ಪ್ರಮುಖ ಬೆಳೆ. ಇದರಲ್ಲಿ ಕೂಡ ಸಾಕಷ್ಟು ಒಳ್ಳೆಯ ತಳಿಗಳನ್ನು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೇವೆ. ಸೊ ಅದರಲ್ಲಿ ಒಂದು ಪ್ರಮುಖವಾದದ್ದಂದರೆ GPBD 4 ಅನ್ನುವಂಥ ಒಂದು ತಳಿ. ಅದು 32 ರಿಂದ 35 ಕ್ವಿಂಟಾಲ್ ಒಂದು ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡ್ತದೆ. ಮತ್ತು ಎಲೆ ಚುಕ್ಕು ರೋಗ ಮತ್ತು ತುಕ್ಕು ರೋಗಕ್ಕೆ ನಿರೋಧಕವಾದಂಥ ಒಂದು ಶಕ್ತಿಯನ್ನು ಹೊಂದಿದೆ. ಸೊ ಒಂದು 110 ದಿನಗಳಲ್ಲಿ ಇದು ಅವಧಿ ಇರ್ತದೆ ಈ ತಳಿದು. ಸೊ ಇದ್ರದ್ದು ಒಂದು 103 ಕ್ವಿಂಟಾಲ್ ಬೀಜ ನಮ್ಮಲ್ಲಿ ಲಭ್ಯತೆ ಇದೆ, ಶೇಂಗಾದ ಬೀಜ. ಸೊ ಅದೇ ಥರ ಇತ್ತೀಚೆಗೆ TM2 ಅನ್ನುವಂಥ ಒಂದು ತಳಿಗೆ ಎಲೆ ಚುಕ್ಕಿ ರೋಗ ಬಾಧೆಯಿಂದ ಬಹಳ ಇಳುವರಿ ಕಡಿಮೆ ಆಗುವಂಥದ್ದು, ಒಂದು ಎಷ್ಟೋ ಸಲ ಬೆಳೆಯನ್ನೇ ಕಳೆದುಕೊಳ್ಳುವಂಥ ಒಂದು ಪ್ರಮೇಯ ಇರ್ತದೆ. ಸೊ ಆ ಒಂದು ತಳಿಗೆ TM2 ತಳಿಗೆ ಒಂದು ಪರ್ಯಾಯವಾದ ಒಂದು ತಳಿ, ಅದಷ್ಟೇ ಗುಣಮಟ್ಟವುಳ್ಳದ್ದು, ಆದರೆ ಎಲೆ ಚುಕ್ಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಹೆಸರು G252 ಅನ್ನುವಂಥದ್ದು. ಇದರಲ್ಲಿ ಕೇಂದ್ರೀಯ ಒಂದು ಅಧಿಸೂಚನೆ ಕೂಡ ಆಗಿದೆ. ಇದು ಸೀಡ್ ಚೈನ್ನಲ್ಲಿನೂ ಕೂಡ ಬಂದಿದೆ. ಇದು 30 ರಿಂದ 35 ಕ್ವಿಂಟಾಲ್ ಒಂದು ಪ್ರತಿ ಹೆಕ್ಟರಿಗೆ ಇಳುವರಿ ಕೊಡ್ತದೆ. ಮತ್ತು ಎಲೆ ಚುಕ್ಕ ರೋಗ ಈಗಾಗಲೇ ನಾನು ಹೇಳಿದಾಗೆ ಎಲೆ ಚುಕ್ಕ ರೋಗ ನಿರೋಧಕ ಶಕ್ತಿ ಹೊಂದಿದೆ. ಸೊ ಇದರ ಒಂದು ಪ್ರಮಾಣೀಕೃತ ಬೀಜ 200 ಕ್ವಿಂಟಲ್ನಷ್ಟು ನಮ್ಮ ಸೀಡ್ ಘಟಕದಲ್ಲಿ ಲಭ್ಯತೆ ಇದೆ. ಇದರದ್ದು ಏನು ಮಾರಾಟದ ಬೆಲೆ ಅಂದರೆ 8,000 ರೂಪಾಯಿ 1 ಕ್ವಿಂಟಲ್ಗೆ, ಅಂದರೆ ಕೆಜಿಗೆ 80 ರೂಪಾಯಿ ಬೆಲೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ತರಕಾರಿ ಬೆಳೆಯಲ್ಲಿ ವಿವಿಧ ತಳಿಗಳು ಲಭ್ಯವಿವೆ. ಈರುಳ್ಳಿಯಲ್ಲಿ ಅರ್ಕಾ ಕಲ್ಯಾಣ್ ಹಾಗೂ ಭೀಮಾ ಸೂಪರ್ ಬಿತ್ತನೆ ಬೀಜಗಳನ್ನು ರೈತರು ಪಡೆದುಕೊಳ್ಳಬಹುದು. ಈರುಳ್ಳಿ ಈ ಭಾಗದಲ್ಲಿ ಸಾಕಷ್ಟು ಜನರು ಈರುಳ್ಳಿ ಬೆಳೆಯೋದ್ರಿಂದ ನಮ್ಮ ಸೀಡ್ ಘಟಕದಲ್ಲಿನೂ ಕೂಡ ಈ ಈರುಳ್ಳಿಯ ಬೀಜೋತ್ಪಾದನೆಯನ್ನು ಕೈಗೊಳ್ತೇವೆ. ಸೊ ಅದರಲ್ಲಿ ಪ್ರಮುಖವಾಗಿ ಬೇರೆಯಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಇದನ್ನು ಒಂದು ಪರೀಕ್ಷೆ ಮಾಡಿ ಇದು ಈ ಭಾಗಕ್ಕೆ ಉತ್ತಮ ಅಂತ ಕಂಡ ಮೇಲೆ ಅದನ್ನು ಶಿಫಾರಸು ಮಾಡಿದ್ದಾರೆ. ಅದರ ಒಂದು ಬೀಜೋತ್ಪಾದನೆ ಕೂಡ ಸೀಡ್ ಘಟಕದಿಂದ ನಾವು ಮಾಡ್ತೇವೆ. ಅದರಲ್ಲಿ ಅರ್ಕಾ ಕಲ್ಯಾಣ್ ಅನ್ನುವಂಥ ಒಂದು ತಳಿ, ಇದು ಕೆಂಪು ಬಣ್ಣದ ಗಡ್ಡೆಗಳು ಆಗ್ತವೆ. ಇನ್ನು ಬಹಳ ದಿನವರೆಗೆ ನಾವು ಶೇಖರಣೆ ಮಾಡ್ಬೋದು, ಇದನ್ನು ಬೇಗ ಹಾಳಾಗೋದಿಲ್ಲ, ಶೇಖರಣೆ ಗುಣಮಟ್ಟ ಕೂಡ ಚಲೋ ಇರ್ತದೆ. ಸೊ ಈ ಒಂದು ಬೀಜ
75 ಕ್ವಿಂಟಾಲ್ನಷ್ಟು ಬೀಜ ನಮ್ಮ ಸೀಡ್ ಘಟಕದಲ್ಲಿ ಇದೆ. ಸೊ ಇದ್ರ ಒಂದು ಬೆಲೆ ಅಂದರೆ 1200 ರೂಪಾಯಿ ಒಂದು ಕೆ ಜಿಗೆ ಇದರ ಮಾರಾಟದ ಬೆಲೆ ಇದೆ. ಸೊ ಅದೇ ರೀತಿ ಇನ್ನೊಂದು ಈರುಳ್ಳಿ ತಳಿ ಭೀಮಾ ಸೂಪರ್ ಅನ್ನುವಂಥದ್ದು, ಇದು ಕೂಡ ದೊಡ್ಡ ಆಕಾರದ ಮತ್ತು ದುಂಡನೆ ಒಂದು ಗಡ್ಡೆ ಆಗ್ತದೆ. 80ರಿಂದ 100 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ಕೊಡುವಂಥ ಸಾಮರ್ಥ್ಯ ಹೊಂದಿದೆ. ಸೊ ಈ ಒಂದು ಬೀಜದ ತಳಿಯ ಬೀಜ 30 ಕ್ವಿಂಟಾಲ್ನಷ್ಟು ಈ ತಳಿಯ ಬೀಜ ನಮ್ಮ ಸೀಡ್ ಘಟಕದಲ್ಲಿ ಲಭ್ಯವಿದೆ. ಇದರದ್ದು ಕೂಡ ಮಾರಾಟದ ಬೆಲೆ ಇದೆ. 1000 ರೂಪಾಯಿ ಒಂದು ಕೆ ಜಿಗೆ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಆಸಕ್ತ ರೈತ ಬಾಂಧವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕಕ್ಕೆ ಭೇಟಿ ಕೊಟ್ಟು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ಬಿತ್ತನೆ ಬೀಜಗಳನ್ನು ಖರೀದಿಸಬಹುದಾಗಿದೆ. ದಯವಿಟ್ಟು ರೈತರು ಈ ಒಂದು ಸದುಪಯೋಗ ಪಡ್ಕೊಂಡು ನಮ್ಮ ಬೀಜ ಘಟಕಕ್ಕೆ ದಯವಿಟ್ಟು ಭೇಟಿ ಕೊಡಿ. ಮೊದಲು ಯಾರು ಬರ್ತಾರೋ ಅವರಿಗೆ ಇದನ್ನು ಕೊಡ್ತಾ ಇದ್ದೇವೆ. ಸೊ ನಂತರ ಬಂದು ನೀವು ಹೇಳಿದ್ರಿ ದೂರದರ್ಶನದಲ್ಲಿ ಸಿಗ್ತಾ ಇಲ್ಲ ಅಂತ ದಯವಿಟ್ಟು ಅನ್ಬೇಡಿ. ಯಾರು ಮೊದಲು ಬರ್ತೇವೆ ಆ ಆದ್ಯತೆ ಮೇಲೆ ನಾವು ಕೊಡ್ತಾ ಇರ್ತೇವೆ ಈ ಬೆಲೆಗೆ. ಇದರ ಉಪಯೋಗ ತೆಗೆದುಕೊಳ್ಬೇಕಂತ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं। राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।